ಏಷ್ಯಾನೆಟ್ ಸುವರ್ಣ ನ್ಯೂಸ್ ಡಿಜಿಟಲ್ಗೆ ಸ್ವಾಗತ. ನಾನು ರಮೇಶ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಅದು ಟ್ರಯಲ್ ಹಂತದಲ್ಲಿದೆ. ಅಂದರೆ ಟ್ರಯಲ್ ನಡೀತಾ ಇರೋ ಹಂತದಲ್ಲಿ ಒಂದಷ್ಟು ದಿನ ಇದರ ಒಂದಷ್ಟು ಸುದ್ದಿಗಳಿರಲಿಲ್ಲ. ಆದರೆ ಇದ್ದಕ್ಕಿದ್ದಂತೆ ಕಳೆದ 2-3 ದಿನಗಳಿಂದ ಈ ಕೇಸ್ನ ಚರ್ಚೆ ಮತ್ತಷ್ಟು ಮುನ್ನೆಲೆಗೆ ಬಂದಿರುವಂಥದ್ದು. ಕಾರಣ ಅಂದರೆ ಇಲ್ಲ ಒಂದು ಕಡೆ ಸಾಕ್ಷಿಗಳ ಮೇಲೆ ಕೆಲವರು ಬೆದರಿಕೆಯನ್ನು ಹಾಕ್ತಿದ್ದಾರೆ, ತಮಗೆ ಬೇಕಾದ ರೀತಿ ಸಾಕ್ಷಿಗಳನ್ನು ಹೇಳಬೇಕು ಅಂತೇಳಿ ಒತ್ತಡ ಹಾಕ್ತಿದ್ದಾರೆ ಅನ್ನುವಂಥ ವಿಚಾರ ಏನಿದೆ ಅದು ಕೇವಲ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಅಷ್ಟೇ ಅಲ್ಲ, ಮತ್ತೊಂದು FIR ದಾಖಲಾಗುವ ಮಟ್ಟಕ್ಕೆ ಹೋಗಿರುವಂಥದ್ದು. ಇಲ್ಲ ಒಂದು ಕಡೆ ದರ್ಶನ್ ಈಗೇನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 2ನೇ ಆರೋಪಿಯಾಗಿ ಜೈಲಿನಲ್ಲಿ ಸೇರಿದ್ದಾರೆ. ಆದರೆ ಅವರು ಜೈಲಿಗೆ ಹೋದರೂ ಕೂಡ ಅವರ ಹಿಂಬಾಲಕರು, ಅವರನ್ನು ಇಷ್ಟಪಡುವಂಥವರು, ಅಭಿಮಾನಿಗಳು ಅಂತ ಹೇಳಿಕೊಂಡವರು ದರ್ಶನ್ಗೆ ಮತ್ತೆ ಪದೇ ಪದೇ ಒಂದಷ್ಟು ಸಂಕಷ್ಟದ ವಿಚಾರವನ್ನು ತಂದೊಡ್ಡುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಈಗ ಕಳೆದ 2-3 ದಿನಗಳಿಂದ ನಡೀತಾ ಇರೋದು ಏನಂತಂದರೆ, ಒಬ್ಬ ಸಂದೀಪ್ ಅನ್ನುವಂಥ ಒಬ್ಬ ಸಾಕ್ಷಿದಾರ ಕೋರ್ಟ್ ಮುಂದೆ ಬಂದು ಸಾಕ್ಷಿಯನ್ನು ಹೇಳಲಿಕ್ಕೆ ಕಟಕಡೆಯಲ್ಲಿ ನಿಂತ್ಕೊಂಡಂಥ ಸಂದರ್ಭದಲ್ಲಿ ಓತು ಅಂದರೆ ನಾನು ಸತ್ಯವನ್ನೇ ಹೇಳ್ತೇನೆ, ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳುವುದಿಲ್ಲ ಅನ್ನುವಂಥ ಓತನ್ನು ತೆಗೆದುಕೊಂಡ ಮರುಕ್ಷಣವೇ ನ್ಯಾಯಾಧೀಶರಿಗೆ ಒಂದು ಮನವಿಯನ್ನು ಮಾಡ್ತಾರೆ. ನಾನು ಒಂದಷ್ಟೇನೋ ಕೋರ್ಟ್ಗೆ ಹೇಳಲಿಕ್ಕಿದೆ, ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಅಂದಾಗ ಆತ ಹೇಳುವಂಥದ್ದಂದರೆ, ತನ್ನ ಮೇಲೆ ಕೆಲವರು ಒತ್ತಡ ಹಾಕಿ ಈ ಕೇಸ್ನಲ್ಲಿ ನಾವು ಹೇಗೆ ಹೇಳ್ತೀವಿ, ನಾವು ಏನು ಹೇಳ್ತೀವಿ ಅದನ್ನು ಮಾತ್ರ ಕೋರ್ಟ್ ಮುಂದೆ ಹೇಳಬೇಕು ಅನ್ನುವಂಥ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ, ಅಥವಾ ನನಗೆ ಸಾಕ್ಷ್ಯ ನಾಶ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೋರ್ಟ್ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ಅಂತೇಳಿ ಸಂದೀಪ್ ಹೇಳಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಅಲ್ಲಿದ್ದಂಥ ವಕೀಲರು ಮತ್ತು ಕೋರ್ಟ್ ಕೂಡ ಎಲ್ಲ ಒಂದು ಕಡೆ ಇಂಥ ವಿಚಾರವನ್ನು ಕೇಳಿ ಒಂದು ಹಂತಕ್ಕೆ ಶಾಕ್ ಆಗುತ್ತೆ. ಈ ರೀತಿ ಮಾಡುವಂಥವ್ರು ಯಾರು ಅಂದರೆ, ಅದಕ್ಕೆ ಸಂಬಂಧಪಟ್ಟಂತೆ ನೀವೊಂದು ಪ್ರಮಾಣ ಪತ್ರವನ್ನು ಕೋರ್ಟ್ಗೆ ಸಲ್ಲಿಸಿ, ಅಂದರೆ ಏನಾಯಿತು ಅನ್ನುವಂಥದ್ದು, ನಿಮ್ಮನ್ನು ಯಾರು ಸಂಪರ್ಕ ಮಾಡಿದರು, ಯಾವ ರೀತಿ ಒತ್ತಡವನ್ನು ಹಾಕಿದರು, ಯಾವ ರೀತಿ ಸಾಕ್ಷ್ಯನಾಶವನ್ನು ಮಾಡಲಿಕ್ಕೆ ಮುಂದಾದರು, ಅವರು ಯಾರು ಏನು ಎತ್ತ ಈ ಡೀಟೇಲ್ ಒಳಗೊಂಡಂಥ ಒಂದು ಪ್ರಮಾಣ ಪತ್ರವನ್ನು ಸಲ್ಲಿಸಿ ಅವರ ವಿರುದ್ಧ ಕೋರ್ಟು ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಸಿದ್ಧ ಅನ್ನುವಂಥದ್ದನ್ನು ಹೇಳುತ್ತೆ. ಆ ಸಂದರ್ಭದಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಏನು ಕೋರ್ಟ್ನಲ್ಲಿ ಇರ್ತಾರೆ ಕೆಲವರು, ಅವರು ತಕ್ಷಣಕ್ಕೆ ಆ ಸಂದೀಪ್ನನ್ನು ಕರೆದು ಮಾಹಿತಿಯನ್ನು ತೆಗೆದುಕೊಂಡು ಒಂದು FIRನ ದಾಖಲು ಮಾಡ್ಕೊಳ್ತಾರೆ. FIRನ ದಾಖಲು ಮಾಡಿಕೊಂಡು ಸಂದೀಪ್ನನ್ನು ಸಂಪರ್ಕ ಮಾಡಿದವರು ಯಾರು ಅನ್ನುವಂಥ ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ಈಗ 3 ಅರೆಸ್ಟ್ ಮಾಡಿದ್ದಾರೆ. ಸೊ ಆತ ಸಂದೀಪ್ ಹೇಳುವಂಥದ್ದು, ನನಗೆ ಪರಿಚಯ ಇರುವಂಥ ಆಕರ್ಷಣ ಒಬ್ಬ ವ್ಯಕ್ತಿಯ ಮೂಲಕ ಕೆಲವರು ಬಂದು, ಅಂದರೆ ಕೆಲವರು ನನ್ನ ಕರ್ಕೊಂಡೋಗಿ ಒಂದು ಕಾರಲ್ಲಿ ಕೂರಿಸಿ ಒಂದು ವಾಟ್ಸಪ್ನ ಕಾನ್ಫರೆನ್ಸ್ ಕಾಲಲ್ಲಿ ಮಾತನಾಡಿಸಿ ಅಲ್ಲಿ ಒಂದಷ್ಟು ಬೆದರಿಕೆ ಹಾಕುವಂಥ ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋಂಥದ್ದು. ಅಂದರೆ ಮಾತನಾಡಿದಂಥ ವಾಟ್ಸಪ್ ಕಾನ್ಫರೆನ್ಸ್ ಕಾಲ್ನ ಡೀಟೇಲ್ನ ಇಟ್ಟುಕೊಂಡು ಈಗ ಕಾಮಾಕ್ಷಿಪಾಳ್ಯ ಪೊಲೀಸರು ಒಂದು FIR ದಾಖಲು ಮಾಡಿಕೊಂಡು 3 ಅರೆಸ್ಟ್ ಮಾಡಿದ್ದಾರೆ. ಪುನೀತ್, ವೇಣು, ಸುಹಾಸ್ ಅನ್ನುವಂಥವ್ರು. ಸೊ ಇವರು ಯಾರು ಅನ್ನುವಂಥದ್ದು ಕೂಡ ತುಂಬ ಇಂಟ್ರೆಸ್ಟಿಂಗ್ ವಿಚಾರ ಇರುವಂಥದ್ದು. ಅಂದರೆ ಪುನೀತ್ ಅನ್ನುವಂಥ ವ್ಯಕ್ತಿ ಏನಿದ್ದಾನೆ, ಈತ ನಟ ದರ್ಶನ್ಗೆ ತೀರಾ ಆಪ್ತವಾಗಿದ್ದಂಥವನು. ಡಿ ಕಂಪನಿ ಅನ್ನುವಂಥ ಒಂದು ಸೋಷಿಯಲ್ ಮೀಡಿಯಾ ಪೇಜನ್ನು ಕ್ರಿಯೇಟ್ ಮಾಡಿ ಅದನ್ನು ಮೇಂಟೈನ್ ಮಾಡ್ತಿದ್ದವನು, ಅದರ ಅಡ್ಮಿನ್ ಕೂಡ. ಅದರ ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆತ ಒಬ್ಬ ಸಾಕ್ಷಿ ಕೂಡ ಆಗಿದ್ದಾನೆ. ಸೊ ಅವನ ಪಾತ್ರ ಏನಂತ ನೋಡೋದ್ರೆ, ಏನು ರೇಣುಕಾಸ್ವಾಮಿ ಕೊಲೆ RR ನಗರದ ಶೆಡ್ನಲ್ಲಿ, ಪಟ್ಟಣಗೆರೆ ಶೆಡ್ನಲ್ಲಿ ಕೊಲೆ ನಡೆಯುತ್ತೆ. ಸೊ ಅಲ್ಲಿಂದ ಶವವನ್ನು ಸುಮನಹಳ್ಳಿ ಬ್ರಿಡ್ಜ್ ಬಳಿ ಇರುವಂತಹ ಒಂದು ಮೋರಿಗೆ ರೇಣುಕಾಸ್ವಾಮಿ ಶವವನ್ನು ತಂದು ಹಾಕ್ತಾರೆ. ಆ ಶವವನ್ನು ಸಾಗಿಸ್ಲಿಕ್ಕೆ ಬಳಕೆ ಮಾಡಿದಂಥ ಒಂದು ಸ್ಕಾರ್ಪಿಯೋ ಕಾರ್ ಏನಿದೆ, ಅಂದರೆ ವೈಟ್ ಕಲರ್ ಸ್ಕಾರ್ಪಿಯೋ ಕಾರ್ ಏನಿದೆ, ಆ ಕಾರಿನ ಮಾಲೀಕ ಇದೇ ಪುನೀತ್. ಇನ್ವೆಸ್ಟಿಗೇಷನ್ ಮಾಡುವಂಥ ಸಂದರ್ಭದಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಒಂದು ACP ಚಂದನ್ ಪುನೀತ್ನನ್ನೂ ಕೂಡ ಇದರಲ್ಲಿ ಸಾಕ್ಷಿಯಾಗಿ ಮಾಡಿದ್ದಾರೆ. ಆತ ಅಲ್ಲಿ ಹೇಳುವಂಥದ್ದು, ನಾನು ದರ್ಶನ್ ಅವರ ಅಭಿಮಾನಿ, ತುಂಬ ವರ್ಷಗಳಿಂದ ದರ್ಶನ್ ಜೊತೆ ತಿರುಗಾಡ್ತೇನೆ, ಅವ್ರ ಮನೆಗೆ ಹೋಗಿ ಬರ್ತೀನಿ, ಅವ್ರನ್ನ ಸಂಪರ್ಕ ಇದೆ, ಡಿ ಕಂಪನಿ ಅನ್ನುವಂಥ ಒಂದು ಸೋಷಿಯಲ್ ಮೀಡಿಯಾ ಪೇಜನ್ನು ನಾನೇ ಓಪನ್ ಮಾಡಿ ಅದನ್ನು ಮೇಂಟೈನ್ ಮಾಡ್ತೀನಿ, ಅಡ್ಮಿನ್ ನಾನೇ ಅನ್ನೋಂಥದ್ದನ್ನು ಕೂಡ ತನ್ನದೇ ಹೇಳಿಕೆಯಲ್ಲಿ ಪೊಲೀಸರ ಮುಂದೆ ಹೇಳ್ಕೊಂಡಿದ್ದಾನೆ. ಸೊ ಈ ವ್ಯಕ್ತಿ ಇದೀಗ ಕೋರ್ಟ್ನಲ್ಲಿ ಟ್ರಯಲ್ ಹಂತದಲ್ಲಿ ಏನು ನಡೀತಾ ಇದೆ, ನಡೆಯುವಂಥ ಸಂದರ್ಭದಲ್ಲಿ ಸಾಕ್ಷಿಗಳನ್ನು ಅವ್ರನ್ನ ಫೋನ್ ಮೂಲಕನೋ ಅಥವಾ ನೇರವಾಗಿಯೋ ಭೇಟಿಯಾಗಿ ಸಾಕ್ಷಿಗಳು ತಮಗೆ ಬೇಕಾದ ರೀತಿ, ಅಂದರೆ ಇಲ್ಲ ಒಂದು ಕಡೆ ಈ ಕೇಸ್ನಲ್ಲಿ ದರ್ಶನನ್ನು ಬಚಾವ್ ಮಾಡಬೇಕು, ದರ್ಶನ್ ವಿರುದ್ಧ ಸಾಕ್ಷಿಗಳನ್ನು ಹೇಳಬಾರ್ದು, ಈಗಿರುವಂಥ ಜೈಲಿನಲ್ಲಿರುವಂಥ ಆರೋಪಿಗಳು ಅಥವಾ ಈಗಿರುವಂಥ ಆರೋಪಿಗಳ ವಿರುದ್ಧ ಸಾಕ್ಷಿಗಳನ್ನು ಹೇಳಬಾರ್ದು ಅನ್ನುವಂಥ ಒಂದಷ್ಟು ಪ್ರಯತ್ನಗಳೇನು ಮಾಡ್ತಿದ್ದಾರೆ. ಆ ಪ್ರಯತ್ನದಲ್ಲಿ ನಿಜಕ್ಕೂ ಅದು ದರ್ಶನ್ಗೆ ಮುಂದೆ ಹೆಲ್ಪ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಈಗಂತೂ ಅದು ಅಡ್ವರ್ಸ್ ಆಗಿದೆ. ಅದರ ಜೊತೆಗೆ ಯಾರು ಪ್ರಯತ್ನವನ್ನು ಮಾಡಿದ್ರು ಅವರು ಕೂಡ ಈಗ ಕಂಬಿ ಎಣಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇಂತಹ ಸಂದರ್ಭದಲ್ಲಿ ಇಲ್ಲಿ ಇದು ಕೇವಲ ಒಬ್ಬ ಸಂದೀಪನಿಗೆ ಮಾಡಿದಂಥ ಒಂದು ಪ್ರಯತ್ನನ, ಸಾಕ್ಷಿಯನ್ನು ತಿರ್ಚುವಂಥದ್ದು. ಇಲ್ಲಿ ಬೇರೆ ಬೇರೆ ಸಾಕ್ಷಿಗಳ ಮೇಲೆಯೂ ಕೂಡ ಈ ರೀತಿಯಾದಂಥ ಪ್ರಯತ್ನಗಳು
ಆಗ್ತಾ ಇದೆಯಾ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂಥ ವಿಚಾರ. ಹಾಗಾಗಿ ಇನ್ನು ಪ್ರಾಸಿಕ್ಯೂಷನ್ ಏನಿದೆ ಮತ್ತು ಜೊತೆಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ಇದ್ದಾರೆ, ಈ ರೀತಿ ಇರುವಂಥ 272 ಜನ ಸಾಕ್ಷಿಗಳಲ್ಲಿ ಅದರಲ್ಲಿ ಪ್ರಮುಖವಾಗಿ ಕೆಲವರು ಸ್ಟಾರ್ ವಿಟ್ನೆಸ್ಗಳಂತ ಇದ್ದಾರೆ, ಅಂದರೆ ಪ್ರತ್ಯಕ್ಷದರ್ಶಿಗಳಿದ್ದಾರೆ, ಅದರ ಜೊತೆಗೆ ಒಂದಷ್ಟು ಪೋಸ್ಟ್ ಮಾರ್ಟಮ್ ಮಾಡಿದಂಥವ್ರು, ಟೆಕ್ನಿಕಲ್ ಎವಿಡೆನ್ಸ್ ಕೊಟ್ಟಂಥವ್ರು, ಮೆಡಿಕಲಿ ಎವಿಡೆನ್ಸ್ ಕೊಟ್ಟಂಥವ್ರು ಅವರೆಲ್ಲಿದ್ದಾರೆ. ಅವರ ಹೇಳಿಕೆಗಳು ಕೋರ್ಟ್ ಮುಂದೆ ಅತ್ಯಂತ ಪ್ರಮುಖವಾಗುತ್ತೆ. ಅಂಥವ್ರನ್ನ ಯಾರಾದರೂ ಟಚ್ ಮಾಡಿ ಏನಾದರೂ ಸಾಕ್ಷ್ಯಗಳನ್ನು ತಿರುಚುವಂಥ ಪ್ರಯತ್ನಗಳನ್ನು ಮಾಡ್ತಿದ್ದಾರಾ ಅನ್ನುವಂಥ ನಿಟ್ಟಿನಲ್ಲಿ ಒಂದು ನಿಗಾ ಇರಿಸಿದ್ದಾರೆ. ಅಂಥ ಸಂದರ್ಭದಲ್ಲಿ ಸಿಕ್ಕಿಬಿದ್ದಂಥವರು ಈಗ ಪುನೀತ್ ಜೊತೆಗೆ ವೇಣು ಮತ್ತು ಸುಹಾಸ್ ಅನ್ನುವಂಥವ್ರು. ಇಲ್ಲಿ ಪುನೀತು ಡಿ ಕಂಪನಿ ಅನ್ನುವಂಥ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ ಇವನಾಗಿದ್ದ, ಅಂದರೆ ಇನ್ನಿಬ್ಬರು ಏನು ಸುಹಾಸು ವೇಣು ಇದ್ದಾರೆ, ಅವರು ಕೂಡ ತುಮಕೂರಿನ ದರ್ಶನ್ ಅಭಿಮಾನಿಗಳ ಸಂಘದ ಒಬ್ಬರು ಸದಸ್ಯರು ಅನ್ನುವಂಥದ್ದು. ಎಲ್ಲ ಒಂದು ಕಡೆ ಇಲ್ಲಿ ಸುತ್ತಿ ಬಳಸಿ ಮತ್ತೆ ದರ್ಶನ್ಗೆ ಸುತ್ತಿಕೊಳ್ತಾ ಇದೆ. ಎಲ್ಲ ಒಂದು ಕಡೆ ದರ್ಶನ್ ಜೈಲಿನಲ್ಲಿರೋದನ್ನು ನೋಡ್ಲಿಕ್ಕಾಗದೆ ಅದರಲ್ಲೂ ವಿಶೇಷವಾಗಿ ಇತ್ತೀಚೆಗೆ ಯೋಗ ಡೇಯಲ್ಲಿ ಅವರೊಂದು ಫೋಟೋ ಏನು ರಿಲೀಸ್ ಆಯಿತು, ಅದು ಜೈಲು ಸಿಬ್ಬಂದಿಗಳಿಂದ ರಿಲೀಸ್ ಆದಂಥ ಫೋಟೋ ಸೋಷಿಯಲ್ ಮೀಡಿಯಾಗಳಲ್ಲಿ ಆವಾಗ ಏನು ಅದು ವೈರಲ್ ಆಗ್ತಾ ಹೋಯಿತು. ಅದನ್ನು ನೋಡಿ ನನಗೆ ತಡ್ಕೊಳ್ಳೋಕ್ಕಾಗಲಿಲ್ಲ, ಹೇಗಾದರೂ ಮಾಡಿ ದರ್ಶನ್ ಅವ್ರನ್ನ ನಾವು ಬಚಾವ್ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಪ್ರಯತ್ನವನ್ನು ಮಾಡಿದ್ವಿ ಅನ್ನುವಂಥ ವಿಚಾರವನ್ನು ಈಗ ಬಂಧಿತ ಆರೋಪಿಗಳು ಪೊಲೀಸರ ಮುಂದೆ ಹೇಳ್ತಾ ಇದ್ದಾರೆ. ಸೊ ಒಂದು ದರ್ಶನ್ ಎಲ್ಲೋ ಜೈಲಲ್ಲಿದ್ದಾರೆ, ಅದನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಮನಸ್ಥಿತಿಯವರು ತಾವೇ ಜೈಲಿಗೆ ಹೋಗ್ತೀವಿ ಅನ್ನುವಂಥದ್ದನ್ನ ಯಾಕೆ ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಕೂಡ ಅತ್ಯಂತ ಪ್ರಮುಖವಾದಂಥ ವಿಚಾರ. ಸೊ ಹಾಗಾಗಿ ಈಗ ಕಾಮಾಕ್ಷಿಪಾಳ್ಯ ಪೊಲೀಸರು 3 ಅರೆಸ್ಟ್ ಮಾಡಿದ್ದಾರೆ. ಮತ್ತು ಅದರ ಜೊತೆಗೆ ಈ ಸಂದೀಪ್ ಮತ್ತು ಈ 3 ಆರೋಪಿಗಳ ಜೊತೆ ಅಂದರೆ ಸಂಪರ್ಕ ಆಗಿದ್ದಂಥ ಆಕರ್ಷಣೆ ಇದ್ದಾರೆ, ಅವ್ರನ್ನ ಕೂಡ ವಿಚಾರಣೆಗೆ ಒಳಪಡಿಸಿರುವಂಥದ್ದು, ಅವರಿಂದ ಮಾಹಿತಿ ಪಡ್ಕೊಳ್ಳುವಂಥ ಕೆಲಸಗಳಿಗೆ ಆಗ್ತಾ ಇದೆ. ಸೊ ಇದನ್ನು ನೋಡ್ತಾ ಹೋದರೆ ಇಲ್ಲ ಒಂದು ಕಡೆ ದರ್ಶನನ್ನು ನಾವು ಬಚಾವ್ ಮಾಡ್ತೀವಿ, ದರ್ಶನ್ಗೇನೋ ಹೆಲ್ಪ್ ಮಾಡ್ತೀವಿ ಅಂತ ಮುಂದೆ ಹೋಗಿ ಅಂದರೆ ಏನೋ ಒಂದು ಎಡವಟ್ಟುಗಳನ್ನು ಮಾಡಿ ಆ ಮೂಲಕ ದರ್ಶನ್ಗೂ ಮುಂದಿನ ಟ್ರಯಲ್ನಲ್ಲಿ ಇದು ಎಲ್ಲ ಒಂದು ಕಡೆ ಒಂದಷ್ಟು ಸಂಕಷ್ಟ ಆಗುವಂಥ ಒಂದಷ್ಟು ಪರಿಸ್ಥಿತಿಯನ್ನೇ ಅವ್ರಿಗೂ ತರ್ತಿದ್ದಾರೆ. ತಾವು ಕೂಡ ಎಲ್ಲ ಒಂದು ಕಡೆ ಅರೆಸ್ಟ್ ಆಗಿ ಜೈಲು ಸೇರುವಂಥ ಪರಿಸ್ಥಿತಿಗಳಾಗ್ತಾ ಇರುವಂಥದ್ದು. ಆದರೆ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ವರೆಗೂ ಕೂಡ ಈ ಕೇಸ್ ಹೋಗಿರೋದ್ರಿಂದ ಸುಪ್ರೀಂ ಕೋರ್ಟ್ ತುಂಬ ಗಂಭೀರವಾಗಿ ಹೇಳಿದೆ, ಈ ಪ್ರಕರಣದಲ್ಲಿ ಒಂದು ಫಾಸ್ಟ್ ಟ್ರ್ಯಾಕ್ ಟ್ರಯಲ್ ಆಗಬೇಕು, ಜೊತೆಗೆ ಒಂದು ಏನು CRPC ಏನು ಕಾನೂನುಗಳಿದೆ ಅದರ ಅನ್ವಯ ತುಂಬ ವೇಗವಾಗಿ ಮಾಡಬೇಕು ಅಂದರೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ಮಾನಿಟರಿಂಗ್ ನಡೀತಾ ಇರೋದ್ರಿಂದ ಸೆಷನ್ಸ್ ಕೋರ್ಟ್ ಕೂಡ ಈ ಒಂದು ಕೇಸ್ನ ಟ್ರಯಲನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡು ಮಾನಿಟರ್ ಮಾಡಿ ಒಂದು ಏನು ಟ್ರಯಲನ್ನು ನಡೆಸ್ತಾ ಇರುವಂಥದ್ದು. ಈ ಹಂತದಲ್ಲಿ ಇದು ಅಷ್ಟೇನಾ, ಇನ್ನೂ ಯಾರಾದರೂ ಬೇರೆ ಬೇರೆ ಸಾಕ್ಷಿಗಳ ಮೇಲೆ ಒತ್ತಡ ಹಾಕುವಂಥ ಕೆಲಸಗಳಾಗ್ತಾ ಇದೆಯಾ? ಮತ್ತು ಈಗ ಅರೆಸ್ಟ್ ಆಗಿರುವಂಥವ್ರು ಕೇವಲ ಸಂದೀಪ್ ಒಬ್ಬನನ್ನೇ ಸಂಪರ್ಕ ಮಾಡಿ ಆತನಿಗೆ ಒತ್ತಡ ಹಾಕುವಂಥದ್ದು, ಸಾಕ್ಷಿ ನಾಶವನ್ನು ಮಾಡಿದಾರ, ಇನ್ನೂ ಬೇರೆ ಯಾರನ್ನಾದರೂ ಇದುವರೆಗೆ ಅಂದರೆ ಅವ್ರನ್ನ ಸಂಪರ್ಕ ಮಾಡಿ ಒತ್ತಡ ಹಾಕುವಂಥ ಕೆಲಸಗಳಾಗಿದೆ? ಅದೆಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಹಂತದಲ್ಲಿ ಗೊತ್ತಾಗುತ್ತೆ. ಸದ್ಯ ನಿನ್ನೆ ಆ 3 ಅರೆಸ್ಟ್ ಮಾಡಿದಂಥ ಕಾಮಾಕ್ಷಿಪಾಳ್ಯ ಪೊಲೀಸರು ಈಗ ಕೋರ್ಟಿಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡಿ 5 ದಿನಗಳ ಕಾಲ ಹೆಚ್ಚಿನ ವಿಚಾರಣೆಗಾಗಿ ವಶಕ್ಕೆ ಪಡ್ಕೊಂಡಿದ್ದಾರೆ. ವಿಚಾರಣಾ ಹಂತದಲ್ಲಿ ಇನ್ನೊಂದಷ್ಟು ವಿಚಾರಗಳು ಹೊರಗೆ ಬರುವಂಥ ಸಾಧ್ಯತೆಗಳಿರುವಂಥದ್ದು. ಹಾಗಾಗಿ ಇಲ್ಲಿ ನೋಡ್ತಾ ಹೋದರೆ ಯಾರೋ ತಾನು ಇಷ್ಟಪಡುವಂಥ ನಟ ಜೈಲಿಗೆ ಹೋಗಿದ್ದಾನೆ, ಜೈಲಲ್ಲಿ ನೋಡೋಕ್ಕಾಗ್ತಾ ಇಲ್ಲ ಅಂತ ಅಂದುಕೊಂಡಂಥವ್ರು ಈಗ ಆತನಿಗೋಸ್ಕರ ಏನೋ ಮಾಡೋಕ್ಕೆ ಹೋಗಿ ಎಡವಟ್ಟು ಮಾಡಿ ತಾವು ಕೂಡ ಜೈಲಿಗೆ ಹೋಗುವಂಥ ಪರಿಸ್ಥಿತಿಗೆ ನಿರ್ಮಾಣ ಆಗಿದ್ದಾರೆ. ಸೊ ಇದು ಕೇವಲ ಸಂದೀಪ್ ಅಷ್ಟೇ ಸೀಮಿತವಾಗಿದೆಯಾ, ಇನ್ನೂ ಏನಾದರೂ ಬೇರೆ ಬೇರೆ ಸಾಕ್ಷಿಗಳ ಏನು ಒಂದು ಒತ್ತಡ ಹಾಕುವಂಥ ಕೆಲಸಗಳಾಗಿದೆಯಾ ಅನ್ನುವಂಥದ್ದು ಇನ್ವೆಸ್ಟಿಗೇಷನ್ ಹಂತದಲ್ಲಿ ಮುಂದೆ ಗೊತ್ತಾಗಬೇಕಾಗಿರುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.